ನಮಸ್ಕಾರ ಮಕ್ಕಳೇ, ಹೇಗಿದ್ದೀರಾ ಎಲ್ಲ? ಇವತ್ತು ನಾನು ಗಣಿತ ವಿಭಾಗದ 2ನೇ ಪಾಠವಾದ ಸಂಖ್ಯೆಗಳು 0ಇಂದ 99 ಭಾಗ 3ಕ್ಕೆ ಹೇಳ್ಕೊಡೋಣ ಅಂತ ಬಂದಿದ್ದೀನಿ. ನಾವು ಈ ಭಾಗದಲ್ಲಿ ಏನೇನ ಕಲ್ತ್ಕೋತೀವಿ? ಸಂಖ್ಯೆಗಳ ಹಿಂದಿನ ಸಂಖ್ಯೆ, ಮುಂದಿನ ಸಂಖ್ಯೆ ಮತ್ತು ಮಧ್ಯದ ಸಂಖ್ಯೆಯನ್ನ ಕಲ್ತ್ಕೋತೀವಿ. ನಂತರ ಕನಿಷ್ಠ ಸಂಖ್ಯೆ ಮತ್ತು ಗರಿಷ್ಠ ಸಂಖ್ಯೆ ಹೇಗೆ ಗುರುತಿಸೋದು ಅನ್ನೋದನ್ನ ಕಲ್ತ್ಕೋತೀವಿ. ಹಾಗಾದ್ರೆ ಪಾಠ ಶುರು ಮಾಡೋಣ ಮಕ್ಕಳ. ಬನ್ನಿ. ಇಲ್ಲಿ ನೋಡ್ತಿರೋ ಹಾಗೆ ಮುಂದಿನ ಮತ್ತು ಹಿಂದಿನ ಸಂಖ್ಯೆಗಳು ಹೇಗೆ? ನಮ್ಮ ಎಡಭಾಗದಲ್ಲಿ ನೋಡಿ ಮಕ್ಕಳ, ಮುಂದಿನ ಸಂಖ್ಯೆಗೆ ಉದಾಹರಣೆ ಕೊಟ್ಟಿದ್ದಾರೆ 17 ಅಂತ. 17ರ ಮುಂದಿನ ಸಂಖ್ಯೆಯನ್ನ ಹೇಗೆ ಗುರುತಿಸೋದು? 17ಕ್ಕೆ 1ಅನ್ನ ನಾವು ಕೂಡಿಸಿದಾಗ ಏನ್ ಬರುತ್ತೆ ಮಕ್ಕಳ? 18 ಆಗತ್ತೆ. ಸೊ 17ರ ಮುಂದಿನ ಸಂಖ್ಯೆ 18 ಅಂತ ನಾವು ಹೇಳಬಹುದು. ಅದೇ ತರ ಹಿಂದಿನ ಸಂಖ್ಯೆಯನ್ನ ಹೇಗೆ ಬರೆಯೋದು? ಉದಾಹರಣೆ ಕೊಟ್ಟಿದ್ದಾರೆ ನೋಡಿ ಮಕ್ಕಳ, 15. 15ರ ಹಿಂದಿನ ಸಂಖ್ಯೆ ಯಾವುದು ಅಂತ ಕೇಳಿದ್ರೆ ಏನ್ ಮಾಡಬೇಕು? 15ಕ್ಕೆ 1ಅನ್ನ ಕಳೆಯಬೇಕು. 15ರ ಹಿಂದಿನ ಸಂಖ್ಯೆ 14 ಅಂತ ನಾವು ಹೇಳ್ಬೋದು. ಹಾಗಾದ್ರೆ ಮುಂದಿನ ಸಂಖ್ಯೆ ಬರೆಯುವಾಗ 1ಅನ್ನ ಕೂಡಬೇಕು, ಹಿಂದಿನ ಸಂಖ್ಯೆ ಬರೆಯುವಾಗ 1ಅನ್ನ ಕಳೆಯಬೇಕು ಅಂತ ನಾವು ಹೇಳಬಹುದು ಅಲ್ವಾ ಮಕ್ಕಳ? ಈ ಪಟ್ಟಿಯಲ್ಲಿ ಕೆಲವೊಂದು ನಾನು ಚಟುವಟಿಕೆ ಕೊಟ್ಟಿದ್ದೀನಿ. ಇದು ನಿಮ್ಮ ಪಠ್ಯಪುಸ್ತಕದಲ್ಲಿ ಪುಟ ಸಂಖ್ಯೆ 61ರಲ್ಲಿದೆ. ಇದನ್ನ ಮಾಡೋಣ ಬನ್ನಿ. 47ರಿಂದ 54ರವರೆಗಿನ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ಅದನ್ನ ಕೆಲವೊಂದು ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ, ಕೆಲವೊಂದು ಕೊಟ್ಟಿಲ್ಲ. ಕೊಟ್ಟಿಲ್ದಿರುವಂತಹ ಖಾಲಿ ಬಿಟ್ಟ ಸಂಖ್ಯೆಗಳಲ್ಲಿ ನಾವು ಭರ್ತಿ ಮಾಡಬೇಕು. 47, 48. 48ರ ಮುಂದಿನ ಸಂಖ್ಯೆ ಯಾವುದು ಮಕ್ಕಳ? ಹೌದು, 48ಕ್ಕೆ 1 ಕೂಡಿದಾಗ 49. ಅದೇ ತರ ನಿಮ್ಗೆ ಸಂಖ್ಯೆಗಳು ಒಂದಾದ್ಮೇಲೆ ಒಂದು ಬರೆಯೋಕ್ಕೂ ಬರುತ್ತೆ ಅಲ್ವಾ? ಅದನ್ನ ನೀವು ಬರಿಬೇಕು. 47, 48, 49, 50, 51, 52, 53, 54 ಅಂತ. ಹೀಗೆ ಬಿಟ್ಟಿರುವ ಮುಂದಿನ ಸಂಖ್ಯೆಗಳನ್ನ ಬರಿಬೇಕು. ಉದಾಹರಣೆ ಕೊಟ್ಟಿದ್ದಾರೆ 31 ಅಂತ. 31, 32, 33, 34, 35, 36, 37, 38, 39, 40 ಅಂತ ಕೊಟ್ಟಿದ್ದಾರೆ. ಅದೇ ತರ ನಾವು ಮುಂದಿನದನ್ನ ಮಾಡೋಣ ಬನ್ನಿ. 11, 11 ಆದ್ಮೇಲೆ 12, 13, 14, 15, 16, 17, 18, 19, 20 ಅಂತ ನಾವು ಬರಿಬಹುದು. ಎರಡನೇದು 71, 72, 73, 74, 75, 76, 77, 78, 79, 80 ಅಂತ ನಾವು ಬರಿಬಹುದು. ಮೂರನೇದು 21, 22, 23, 24, 25, 26, 27, 28, 29, 30 ಅಂತ ನಾವು ಬರಿಬಹುದು. ಅಲ್ಲಿ ಯಾವ್ಯಾವ್ದಿಲ್ವೋ ಅದರ ಮುಂದಿನ ಸಂಖ್ಯೆಯನ್ನ ನಾವು ಬರಿಬೇಕು. ನಾಲ್ಕನೇದು 51, 52, 53, 54, 55, 56, 57, 58, 59, 60 ಅಂತ ನಾವು ಅದನ್ನ ಬರಿಬಹುದು. ಐದನೇದು 91, 91 ನಂತರ 92, 93, 94, 95, 96, 97, 98, 99. ಕೊನೆಯದು 61, 62, 63, 64, 65, 66, 67, 68, 69, 70 ಅಂತ ನಾವಲ್ಲಿ ಬರಿಬಹುದು. ಈಗ ಅಲ್ಲಿ ಹಿಂದಿನ ಸಂಖ್ಯೆಯನ್ನ ಬರಿಬೇಕು. ಹೇಗೆ? 35 ಕೊಟ್ಟಿದ್ದಾರೆ.
35ರಿಂದ 27ರವರೆಗೆ ಹಿಂದಿನ ಸಂಖ್ಯೆಗಳನ್ನ ಬರಿಬೇಕು. 35ರ ಹಿಂದಿನ ಸಂಖ್ಯೆ 34, 34ರ ಹಿಂದಿನ ಸಂಖ್ಯೆ 33, 33ರ ಹಿಂದಿನ ಸಂಖ್ಯೆ 32, 32ರ ಹಿಂದಿನ ಸಂಖ್ಯೆ ಯಾವುದು ಮಕ್ಕಳ? 31, 31ರ ಹಿಂದಿನ ಸಂಖ್ಯೆ 30, 30ರ ಹಿಂದಿನ ಸಂಖ್ಯೆ 29, 29ರ ಹಿಂದಿನ ಸಂಖ್ಯೆ 28, 28ರ ಹಿಂದಿನ ಸಂಖ್ಯೆ 27. ಹೀಗೆ ನಾವು ಹಿಂದಿನ ಸಂಖ್ಯೆ ಗುರುತಿಸುವಾಗ ಒಂದನ್ನ ಕಳೆಯಬೇಕು. ಚಟುವಟಿಕೆ ಮಾಡೋಣ ಮಕ್ಕಳ, ಬನ್ನಿ. ಉದಾಹರಣೆ ಕೊಟ್ಟಿದ್ದಾರೆ 40 ಅಂತ. 40, 39, 38, 37, 36, 35, 34, 33. ಇದರಲ್ಲಿ ಹಿಂದಿನ ಸಂಖ್ಯೆಯನ್ನ ಬರಿಬೇಕು. 59 ಕೊಟ್ಟಿದ್ದಾರೆ ಅಲ್ವಾ ಮಕ್ಕಳ? 59ರ ಹಿಂದಿನ ಸಂಖ್ಯೆ ಯಾವುದು? ಹೌದು, 59ರ ಹಿಂದಿನ ಸಂಖ್ಯೆ 58, 58, 57, 56, 55, 54, 53 ಅಂತ ನಾವಲ್ಲಿ ಬರಿಬಹುದು. ಮುಂದಿನದ್ದು 49. 49ರ ಹಿಂದಿನ ಸಂಖ್ಯೆ 48, 47, 46, 45, 44, 43 ಅಂತ ನಾವು ಬರಿಬಹುದು. 73ರ ಹಿಂದಿನ ಸಂಖ್ಯೆ ಯಾವುದು? 72, 71, 70, 69, 68, 67. 87 ಅಂತ ಕೊಟ್ಟಿದ್ದಾರೆ. 87ರ ಹಿಂದಿನ ಸಂಖ್ಯೆ 86, 85, 84, 83, 82, 81 ಮತ್ತು 80 ಅಂತ ನಾವಲ್ಲಿ ಬರಿಬಹುದು. ಹೀಗೆ ಖಾಲಿ ಬಿಟ್ಟ ಸ್ಥಳಗಳನ್ನ ಭರ್ತಿ ಮಾಡಬಹುದು. ಇಲ್ಲಿ ನೋಡಿ ಮಕ್ಕಳ, ನಿಮ್ಮ ಪಠ್ಯಪುಸ್ತಕದಲ್ಲಿ 64ನೇ ಪುಟದಲ್ಲಿ ಒಂದು ಚಟುವಟಿಕೆ ಕೊಟ್ಟಿದ್ದಾರೆ. ಅಲ್ಲಿ ಇರುವೆಗಳಿದೆ. ಎಷ್ಟು ಇರುವೆಗಳಿದೆ? 4 ಇರುವೆಗಳಿದೆ. ಆ ಇರುವೆಗಳು ಹೇಳ್ತಾ ಇವೆ, ನನ್ನೊಂದಿಗೆ ನಡೆ ಅಂತ. ಒಂದೊಂದು ಇರುವೆಗೂ A, B, C, D ಅಂತ ಗುರುತು ಮಾಡಿದ್ದಾರೆ. ಎ ಇರುವೆ ಎಲ್ಲಿಂದ ಶುರುವಾಗತ್ತೆ ನೋಡಿ ಮಕ್ಕಳ? 40ರಿಂದ ಶುರುವಾಗತ್ತೆ. 40 ಸಂಖ್ಯೆಯಿಂದ ಎ ಇರುವೆ ಶುರುವಾಗತ್ತೆ. ಆ ಕೆಂಪು ಬಣ್ಣ ಅದರ ಮನೆ ಅಂತ ಅನ್ಕೊಂಡ್ರೆ, ಕೆಂಪು ಬಣ್ಣಕ್ಕೆ ತಲುಪೋವರೆಗೂ ನಾವದನ್ನ ಬರಿಬೇಕು. ಹೇಗೆ? 40 ಹಿಂದಿನ ಸಂಖ್ಯೆ 39. ಸೊ ಇರುವೆ 40ರಿಂದ ಹಿಂದಕ್ಕೆ ಹೋಗ್ತಾ ಇದೆ. ಎಲ್ಲಿವರೆಗೂ ಹೋಗ್ತಾ ಇದೆ? ಅದರ ಮನೆ ತಲುಪೋವರೆಗೂ ನಾವು ಆ ಸಂಖ್ಯೆಯನ್ನ ಬರಿಬೇಕು. ಎ ಇರುವೆ ಹೇಗೆ ಹೋಗ್ತಾ ಇದೆ? 40, 39, 38, 37, 36, 35, 34, 33. 33 ಆದ್ಮೇಲೆ ಅದ್ರ ಮನೆ ಸಿಗತ್ತೆ. ಅದೇ ತರ ಬಿ ಇರುವೆ ಹೇಗೆ ಹೋಗ್ತಾ ಇದೆ? 59, 58, 57, 56, 55, 54, 53, 52, 51, 50. ಸಿ ಇರುವೆ ನೋಡಿ ಮಕ್ಕಳ, ಬರೀರಿ ಹೇಗೆ ಹೋಗ್ತಾ ಇದೆ ಅಂತ. 79ರಿಂದ ಶುರು ಆಗತ್ತೆ. 79, 78, 77, 76, 75, 74, 73, 72. ನಂತರ ಡಿ ಇರುವೆ ಮಕ್ಕಳ. ಡಿ ಇರುವೆ 88ರಿಂದ ಶುರುವಾಗತ್ತೆ. 87, 86, 85, 84, 83, 82, 81 ಅಂತ ನಾವಲ್ಲಿ ಬರಿಬಹುದು. ಈಗ ನಾವು ಹಿಂದಿನ ಸಂಖ್ಯೆ ಮುಂದಿನ ಸಂಖ್ಯೆಯನ್ನ ಕಲ್ತ್ಕೊಂಡ್ವಿ. ಮಧ್ಯದ ಸಂಖ್ಯೆಯನ್ನ ಹೇಗೆ ತಿಳಿಯೋದು? ಈಗ ಅವರು ಒಂದು ಉದಾಹರಣೆ ಮೂಲಕ ಕೊಟ್ಟಿದ್ದಾರೆ. 3 ಸಂಖ್ಯೆ ಇದ್ರೆ ಅದರಲ್ಲಿ ಹಿಂದಿನ ಸಂಖ್ಯೆ ಯಾವುದು, ಮುಂದಿನ ಸಂಖ್ಯೆ ಯಾವುದು, ಮಧ್ಯದ ಸಂಖ್ಯೆ ಯಾವುದು ಅಂತ ನಾವು ಗುರ್ತಿಡಿಬೇಕು. ಈಗ ಅದನ್ನ ನೋಡೋಣ. ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಮಕ್ಕಳ, 30, 31, 32. ಈ 3 ಸಂಖ್ಯೆಯನ್ನ ನಾವು ಹೇಗೆ ಬರಿಬಹುದು, ಹೇಗೆ ನಾವು ತಿಳ್ಕೋಬಹುದು? ಉದಾಹರಣೆಗೆ ಈ 3 ಸಂಖ್ಯೆಯನ್ನ ಕೊಟ್ಟಿದ್ದಾರೆ. ನೋಡೋಣ ಬನ್ನಿ ಮಕ್ಕಳ. 31ರ ಹಿಂದಿನ ಸಂಖ್ಯೆ ಯಾವುದು? ಹೌದು, 31ರ ಹಿಂದಿನ ಸಂಖ್ಯೆ 30. 32ರ ಹಿಂದಿನ ಸಂಖ್ಯೆ ಯಾವುದು? 31. 31ರ ಮುಂದಿನ ಸಂಖ್ಯೆ ಯಾವುದು? 32.
30ರ ಮುಂದಿನ ಸಂಖ್ಯೆ ಯಾವುದು? 31. ಈಗ ನೋಡಿ ಮಕ್ಕಳ, ಮಧ್ಯದ ಸಂಖ್ಯೆ ಬರುತ್ತೆ 30 ಮತ್ತು 32. ಇವೆರಡರ ಮಧ್ಯದ ಸಂಖ್ಯೆ ಯಾವುದು? ಮಧ್ಯದ ಸಂಖ್ಯೆಯನ್ನು ಗುರುತಿಸುವಾಗ ಯಾವುದು ಮುಂದಿನ ಸಂಖ್ಯೆ ಅಂತ ಬರಿತೀವಿ? 30. 30ಕ್ಕೆ 1 ಕೂಡಿಸಬೇಕು, 32ಕ್ಕೆ 1 ಕಳೆಯಬೇಕು. ಆಗ ನಮಗೆ ಮಧ್ಯದ ಸಂಖ್ಯೆ ದೊರೆಯುತ್ತೆ. 30 ಮತ್ತು 32ರ ಮಧ್ಯದ ಸಂಖ್ಯೆ 31 ಅಂತ ನಾವಲ್ಲಿ ಹೇಳಬಹುದು. ಹಾಗಾದ್ರೆ ಕೆಲವೊಂದು ಚಟುವಟಿಕೆನ ಮಾಡೋಣ ಮಕ್ಕಳ. ಬನ್ನಿ, ಈ ಪಟ್ಟಿಯಲ್ಲಿ ನಿಮ್ಮ ಪಠ್ಯಪುಸ್ತಕದಲ್ಲಿ 66ನೇ ಪುಟದಲ್ಲಿದೆ, ಕೊಟ್ಟಿರುವ ಸಂಖ್ಯೆಯ ಹಿಂದಿನ ಸಂಖ್ಯೆಯನ್ನ ಬರೀ ಅಂತ. ಉದಾಹರಣೆ ಕೊಟ್ಟಿದ್ದಾರೆ, 35ರ ಹಿಂದಿನ ಸಂಖ್ಯೆ 34 ಅಂತ. ಅದೇ ತರ ಮಿಕ್ಕಿದೆಲ್ಲ ನಾವು ಬರೆಯೋಣ ಮಕ್ಕಳ. ಬನ್ನಿ, 40ರ ಹಿಂದಿನ ಸಂಖ್ಯೆ 39, 19ರ ಹಿಂದಿನ ಸಂಖ್ಯೆ 18, 28ರ ಹಿಂದಿನ ಸಂಖ್ಯೆ 27, 55ರ ಹಿಂದಿನ ಸಂಖ್ಯೆ 54, 81ರ ಹಿಂದಿನ ಸಂಖ್ಯೆ 80, 78ರ ಹಿಂದಿನ ಸಂಖ್ಯೆ 77 ಅಂತ ನಾವು ಬರೀಬಹುದು. ಮುಂದಿನ ಚಟುವಟಿಕೆಯಲ್ಲಿ ಮುಂದಿನ ಸಂಖ್ಯೆಯನ್ನ ಬರಿ. ಉದಾಹರಣೆ ಕೊಟ್ಟಿದ್ದಾರೆ, 49ಕ್ಕೆ 50, ಅದೇ ತರ 98ಕ್ಕೆ 99, 64ಕ್ಕೆ 65, 24ಕ್ಕೆ 25, 32ಕ್ಕೆ 33, 70ಕ್ಕೆ 71, 19ಕ್ಕೆ 20 ಅಂತ ನಾವು ಬರಿಬಹುದು. ಅರ್ಥ ಆಗ್ತಿದೆ ಅಲ್ವಾ ಮಕ್ಕಳು? ಮುಂದಕ್ಕೆ ಹೋಗೋಣ. ಬಿಟ್ಟ ಸ್ಥಳಗಳನ್ನ ತುಂಬೋದು. ಇದರಲ್ಲಿ ಪ್ರಶ್ನೆನ ಸರಿಗೆ ಕೇಳಿಸ್ಕೋಬೇಕು ಮಕ್ಕಳ. ಹಿಂದಿನ ಸಂಖ್ಯೆ ಕೇಳ್ತಿದಾರ, ಮುಂದಿನ ಸಂಖ್ಯೆ ಕೇಳ್ತಿದಾರ, ಮಧ್ಯದ ಸಂಖ್ಯೆ ಕೇಳ್ತಿದಾರ ಅಂತ ಸರಿಯಾಗಿ ಕೇಳಿಸ್ಕೋಬೇಕು. ಮತ್ತು ಸಂಖ್ಯೆಯನ್ನ ಸರಿಯಾಗಿ ಗಮನಿಸಿ ನಾವು ಉತ್ತರವನ್ನ ಬರೀಬೇಕು. ಬರೆಯೋಣ ಬನ್ನಿ ಮಕ್ಕಳ. ಮೊದಲನೇದು 78. ಇದರ ಯಾವ ಸಂಖ್ಯೆಯ ಹಿಂದೆ ಬರುತ್ತದೆ ಅಂತ ಕೇಳಿದ್ದಾರೆ. 78 ಯಾವ ಸಂಖ್ಯೆಯ ಹಿಂದೆ ಬರುತ್ತೆ? 79. 6 ಮತ್ತು 8ರ ಮಧ್ಯದ ಸಂಖ್ಯೆ ಯಾವುದು? 7. 98 ಇದು ಡ್ಯಾಶ್ ಸಂಖ್ಯೆಯ ಮುಂದೆ ಬರುತ್ತದೆ. ಅಂದ್ರೆ ಯಾವ ಸಂಖ್ಯೆ ಆದ್ಮೇಲೆ 98 ಬರುತ್ತೆ? ಹೌದು, 97. ಡ್ಯಾಶ್ ಸಂಖ್ಯೆಯ ಮುಂದೆ 50 ಬರುತ್ತೆ? 49. ಡ್ಯಾಶ್ ಸಂಖ್ಯೆಯ ಹಿಂದೆ 36 ಬರುತ್ತೆ? 37. 48 ಇದು ಯಾವ ಸಂಖ್ಯೆಯ ಮಧ್ಯ ಬರುತ್ತೆ? 48 ಅಂದ್ರೆ ಆ ಕಡೆ ಹಿಂದಿನ ಸಂಖ್ಯೆ ಮುಂದಿನ ಸಂಖ್ಯೆ ಯಾವುದು? ಹೌದು, 47 ಮತ್ತೆ 49 ಇವೆರಡರ ಮಧ್ಯ 48 ಬರುತ್ತೆ. 39 ಇದು ಡ್ಯಾಶ್ ಸಂಖ್ಯೆಯ ಹಿಂದೆ ಬರುತ್ತೆ. ಯಾವುದರ ಹಿಂದೆ 39 ಬರುತ್ತೆ? 40ರ ಹಿಂದೆ 39 ಬರುತ್ತೆ. ಅದನ್ನ ನಾವು 40 ಅಂತ ಬರಿಬೇಕು. ಅರ್ಥ ಆಗ್ತಿದೆ ಅಲ್ವಾ ಮಕ್ಕಳ? ಈ ಎಲ್ಲಾ ಚಟುವಟಿಕೆಗಳು ನಿಮಗೆ ಹಿಂದಿನ ಸಂಖ್ಯೆ, ಮುಂದಿನ ಸಂಖ್ಯೆ, ಮಧ್ಯದ ಸಂಖ್ಯೆಯನ್ನ ಇನ್ನು ಚೆನ್ನಾಗಿ ಬರೀಲಿ, ಅಭ್ಯಾಸ ಮಾಡ್ಲಿ ಅಂತ ಕೊಟ್ಟಿರೋದು. ಸೊ ಪ್ರತಿಯೊಂದು ಚಟುವಟಿಕೆಗಳನ್ನ ನೀವು ಮಾಡಬೇಕು ಮಕ್ಕಳ. ಇನ್ನೊಂದು ಅದೇ ತರ ಚಟುವಟಿಕೆ ಕೊಟ್ಟಿದ್ದಾರೆ, ಖಾಲಿ ಬಿಟ್ಟಿರುವಂತಹ ಜಾಗಗಳಲ್ಲಿ ಸೂಕ್ತ ಸಂಖ್ಯೆಗಳನ್ನ ಬರೀಬೇಕು. ಇದರಲ್ಲಿ ಮುಂದಿನ ಸಂಖ್ಯೆನೂ ಕೇಳ್ತಾರೆ, ಹಿಂದಿನ ಸಂಖ್ಯೆನೂ ಕೇಳ್ತಾರೆ, ಮಧ್ಯದ ಸಂಖ್ಯೆನೂ ಕೇಳ್ತಾರೆ. ನಿಮ್ಗೆ ಈ ಸಂಖ್ಯೆಗಳು ಚೆನ್ನಾಗಿ ಬರಬೇಕು. ಬರೆಯೋಣ ಬನ್ನಿ ಮಕ್ಕಳ. 51, 52, 53, 60, 61, 62, 73, 74, 75, 88, 89, 90, 54, 55, 56, 93, 94, 95. ಅದೇ ತರ 57, 58, 59, 44, 45, 46, 96, 97, 98, 31, 32, 33, 16, 17, 18, 89, 90, 91 ಅಂತ ನಾವು ಬರೀಬಹುದು. ಈಗ ಮುಂದಿನ ಸಂಖ್ಯೆ ಬರೆಯೋದು.
10ರ ಮುಂದಿನ ಸಂಖ್ಯೆ 11, 21ರ ಮುಂದಿನ ಸಂಖ್ಯೆ 22, 52ರ ಮುಂದಿನ ಸಂಖ್ಯೆ 53, 63ರ ಮುಂದಿನ ಸಂಖ್ಯೆ 64, 79ರ ಮುಂದಿನ ಸಂಖ್ಯೆ 80, 98ರ ಮುಂದಿನ ಸಂಖ್ಯೆ 99. ಹಿಂದಿನ ಸಂಖ್ಯೆಯನ್ನ ಬರೀಬೇಕು. 11 ಕೊಟ್ಟಿದ್ದಾರೆ, 11ರ ಹಿಂದಿನ ಸಂಖ್ಯೆ 10, 37ರ ಹಿಂದಿನ ಸಂಖ್ಯೆ 36, 29ರ ಹಿಂದಿನ ಸಂಖ್ಯೆ 28, 64ರ ಹಿಂದಿನ ಸಂಖ್ಯೆ 63, 78ರ ಹಿಂದಿನ ಸಂಖ್ಯೆ 77, 96ರ ಹಿಂದಿನ ಸಂಖ್ಯೆ 95 ಅಂತ ನಾವು ಬರಿಬಹುದು. ಈಗ ಈ ಪಟ್ಟಿಯಲ್ಲಿ ಕೊಟ್ಟಿರೋ ಹಾಗೆ ಈ ಅಭ್ಯಾಸವನ್ನ ಪೂರ್ಣಗೊಳಿಸಬೇಕು. ಇದರಲ್ಲಿ ಹಿಂದಿನ ಸಂಖ್ಯೆ, ಮಧ್ಯದ ಸಂಖ್ಯೆ, ಮುಂದಿನ ಸಂಖ್ಯೆ ಎಲ್ಲಾನು ನೀವು ಬರಿಬೇಕು. ಇದು ನಿಮ್ಮ ಪಠ್ಯಪುಸ್ತಕದಲ್ಲಿ 69ನೇ ಪುಟದಲ್ಲಿದೆ. ಹಿಂದಿನ ಸಂಖ್ಯೆ ಅಂದ್ರೆ 16ಕ್ಕೆ 15, 25ಕ್ಕೆ 24, 38ಕ್ಕೆ 37, 51ಕ್ಕೆ 50, 69ಕ್ಕೆ 68, 74ಕ್ಕೆ 73. ಮಧ್ಯದ ಸಂಖ್ಯೆ ಬರಿಬೇಕಾದ್ರೆ 13, 15ರ ಮಧ್ಯದ ಸಂಖ್ಯೆ 14, 48, 50ಕ್ಕೆ 49, 59, 61ಕ್ಕೆ 60, 86, 88ಕ್ಕೆ 87, 41, 43ಕ್ಕೆ 42, 95, 97ಕ್ಕೆ 96 ಅಂತ ನಾವು ಬರಿಬಹುದು. ಮುಂದಿನ ಸಂಖ್ಯೆ ಬರೆಯುವಾಗ 19ಕ್ಕೆ 20, 26ಕ್ಕೆ 27, 35ಕ್ಕೆ 36, 66ಕ್ಕೆ 67, 71ಕ್ಕೆ 72, 90ಕ್ಕೆ 91. ನೀವು ಯಾವಾಗಲೂ ಮುಂದಿನ ಸಂಖ್ಯೆ ಬರೆಯುವಾಗ 1ಅನ್ನ ಕೂಡಿಸಬೇಕು, ಹಿಂದಿನ ಸಂಖ್ಯೆ ಬರೆಯುವಾಗ 1ಅನ್ನ ಕಳೆಯಬೇಕು. ಇದನ್ನ ತುಂಬಾ ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು ಮಕ್ಕಳ. ಮುಂದೆ ಹೋಗೋಣ. ಈಗ ಚಿಕ್ಕ ಸಂಖ್ಯೆ ಮತ್ತು ದೊಡ್ಡ ಸಂಖ್ಯೆಯನ್ನ ಹೇಗೆ ಗುರುತಿಸೋದು? ಈಗ ನಾವು 2 ಸಂಖ್ಯೆ ಕೊಟ್ಟಾಗ ಚಿಕ್ಕ ಸಂಖ್ಯೆ ಮತ್ತು ದೊಡ್ಡ ಸಂಖ್ಯೆಯನ್ನ ಗುರುತಿಸಬೇಕು. ಉದಾಹರಣೆ ಕೊಟ್ಟಿದ್ದಾರೆ, 2 ಮರ ಕೊಟ್ಟಿದ್ದಾರೆ. 2 ಮರದಲ್ಲಿ ಎಷ್ಟೆಷ್ಟು ಪಕ್ಷಿಗಳಿದೆ ಎಣಿಸೋಣ ಬನ್ನಿ ಮಕ್ಕಳ. 1ನೇ ಮರದ ಮೇಲೆ ಎಷ್ಟು ಪಕ್ಷಿಗಳಿವೆ ಎಣಿಸಿ ಮಕ್ಕಳ. 1, 2, 3, 4, 5, 6, 7, 8, 9, 10 ಇದೆ. 1ನೇ ಮರದ ಮೇಲೆ 10 ಪಕ್ಷಿಗಳಿವೆ. 2ನೇ ಮರದ ಮೇಲೆ ಎಷ್ಟು ಪಕ್ಷಿಗಳಿವೆ ಮಕ್ಕಳ? 1, 2, 3, 4, 5, 6 ಪಕ್ಷಿಗಳಿವೆ. ಸೊ ಯಾವ ಮರದ ಮೇಲೆ ಹೆಚ್ಚು ಪಕ್ಷಿಗಳಿವೆ? ಹೆಚ್ಚು ಪಕ್ಷಿಗಳಿವೆ ಅಂತಂದ್ರೆ ಏನು ಮಕ್ಕಳ? ಯಾವ ಸಂಖ್ಯೆ ಯಾವ ಮರದ ಮೇಲೆ ಜಾಸ್ತಿ ಪಕ್ಷಿಗಳಿವೆ? ದೊಡ್ಡ ಸಂಖ್ಯೆ. ದೊಡ್ಡ ಸಂಖ್ಯೆ ಯಾವುದು ಮಕ್ಕಳ? ಇಲ್ಲಿ 6 ಅಥವಾ 10. 6, 10ರಲ್ಲಿ ದೊಡ್ಡ ಸಂಖ್ಯೆ ಯಾವುದು? 10. ಸೊ 1ನೇ ಮರದ ಮೇಲೆ 10 ಪಕ್ಷಿ ಇದೆ. ಆದ್ದರಿಂದ ಹೆಚ್ಚು ಪಕ್ಷಿ ಇರುವಂತಹ ಮರ 1ನೇ ಮರ ಅಂತ ನಾವು ಹೇಳಬಹುದು. ಸೊ 10 ದೊಡ್ಡ ಸಂಖ್ಯೆ, 6 ಚಿಕ್ಕ ಸಂಖ್ಯೆ ಅಂತ ನಾವು ಇಲ್ಲಿ ಕರಿಬಹುದು ಅಲ್ವಾ ಮಕ್ಕಳ? ಇದೇ ತರ ಇನ್ನೊಂದು ಉದಾಹರಣೆ ಕೊಟ್ಟಿದ್ದಾರೆ ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆಯನ್ನ ಬರೆಯೋದ್ರಲ್ಲಿ. ಸೊ ಇಲ್ಲಿ 2 ಎಲೆಗಳನ್ನು ಕೊಟ್ಟಿದ್ದಾರೆ. ಎಲೆಗಳನ್ನ ಎಣಿಸ್ಬೇಕು. ಯಾವುದು ದೊಡ್ಡ ಸಂಖ್ಯೆ ಇದೆಯೋ ಅಂದರೆ ಯಾವ ಗಿಡದಲ್ಲಿ ಹೆಚ್ಚು ಎಲೆಗಳಿವೆಯೋ ಅದಕ್ಕೆ ನಾವು ವೃತ್ತ ಹಾಕಬೇಕು. ಯಾವ ಗಿಡಗಳಲ್ಲಿ ಕಮ್ಮಿ ಎಲೆ ಇದೆಯೋ ಅದಕ್ಕೆ ನಾವು ಸಹಿ ಚಿಹ್ನೆಯನ್ನ ಹಾಕಬೇಕು. ಮೊದಲನೇ ಗಿಡದಲ್ಲಿ ಎಷ್ಟು ಎಲೆಗಳಿದೆ ಮಕ್ಕಳ? 3 ಇದೆ. 2ನೇ ಗಿಡದಲ್ಲಿ 6 ಎಲೆ ಇದೆ. ಸೊ 6 ದೊಡ್ಡ ಸಂಖ್ಯೆ, ಅದಕ್ಕೆ ನಾವು 6ಕ್ಕೆ ವೃತ್ತ ಹಾಕಬೇಕು. 3 ಚಿಕ್ಕ ಸಂಖ್ಯೆ, ಅದಕ್ಕೆ ನಾವು ಸಹಿ ಹಾಕಬೇಕು. ನಾನು ನಿಮ್ಗೆ ಕಳೆದ ಕ್ಲಾಸ್ನಲ್ಲಿ ಹೇಳ್ಕೊಟ್ಟಿದ್ದೆ ಮಣಿಕಟ್ಟಲ್ಲಿ ನಾವು 10 ಬಿಡಿ ಸ್ಥಾನವನ್ನ ಬರೆದು ಹೇಗೆ ನಾವು ಸಂಖ್ಯೆಗಳನ್ನ ಗುರುತಿಸಬಹುದು ಅಂತ. ಇದೇ ತರ ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆಯನ್ನ ನಾವು ಮಣಿಕಟ್ಟಿನ ಸಹಾಯದಿಂದ ಎಣಿಸಿ ಬರೆಯಬಹುದು. ಉದಾಹರಣೆ ಕೊಟ್ಟಿದ್ದಾರೆ ನೋಡಿ ಮಕ್ಕಳ. 4, 10, 8 ಬಿಡಿ, ಸೊ 48. 3, 10, 4 ಬಿಡಿ, ಸೊ 34.
48 ಮತ್ತು 34ರಲ್ಲಿ ಯಾವುದು ದೊಡ್ಡ ಸಂಖ್ಯೆ? 48. ಸೊ 48ಕ್ಕೆ ನಾವು ವೃತ್ತ ಹಾಕಬೇಕು ಅಲ್ವಾ ಮಕ್ಕಳ? ಅದೇ ತರ ನಾವಿವಾಗ ಚಟುವಟಿಕೆಯನ್ನ ಮಾಡೋಣ. ಈ ಚಟುವಟಿಕೆ ನಿಮ್ಮ ಪಠ್ಯ ಪುಸ್ತಕದಲ್ಲಿ 71ನೇ ಪುಟದಲ್ಲಿದೆ. ಅದನ್ನ ಫಸ್ಟ್ ಎಣಿಸಬೇಕು. 10ರಲ್ಲಿ ಎಷ್ಟಿದೆ, ಬಿಡಿಯಲ್ಲಿ ಎಷ್ಟಿದೆ ಅಂತ. 5, 3, 53. ಈ ಕಡೆ 7, 3, 73. ಸೊ 53 ಮತ್ತೆ 73ರಲ್ಲಿ ದೊಡ್ಡ ಸಂಖ್ಯೆ ಯಾವುದು ಮಕ್ಕಳ? 73. ಸೊ 73ಕ್ಕೆ ವೃತ್ತ ಹಾಕಬೇಕು. ಎರಡನೇದು 7, 3, 73. 4, 4, 44. ಸೊ ಇವೆರಡರಲ್ಲಿ ದೊಡ್ಡ ಸಂಖ್ಯೆ ಯಾವುದು? 73. ಸೊ 73ಕ್ಕೆ ವೃತ್ತ ಹಾಕಬೇಕು. ಮೂರನೇದು 3, 4, 34. 4, 5, 45. 45 ದೊಡ್ಡ ಸಂಖ್ಯೆ, ಆದ್ದರಿಂದ 45ಕ್ಕೆ ವೃತ್ತ ಹಾಕಬೇಕು. 6, 2, 62. 4, 2, 42. ಸೊ 62ಕ್ಕೆ ವೃತ್ತ ಹಾಕಬೇಕು. ಈಗ ನಾವು ಈ ಪಟ್ಟಿಯಲ್ಲಿ ಕಡಿಮೆ ಸಂಖ್ಯೆಗೆ ವೃತ್ತ ಹಾಕಬೇಕು. ಹೇಗೆ? ಉದಾಹರಣೆ ಕೊಟ್ಟಿದ್ದಾರೆ. 5, 4, 54. 3, 2, 32. ಸೊ 32 ಕಡಿಮೆ ಸಂಖ್ಯೆ, ಅದಕ್ಕೆ ವೃತ್ತ ಹಾಕಬೇಕು. ಚಟುವಟಿಕೆ ಮಾಡೋಣ. 4, 8, 48. 7, 4, 74. ಸೊ 48ಕ್ಕೆ ವೃತ್ತ ಹಾಕಬೇಕು. ಅದು ಕಡಿಮೆ ಸಂಖ್ಯೆ, ಅದರಿಂದ 48ಕ್ಕೆ ವೃತ್ತ ಹಾಕಬೇಕು. 6, 3, 63. 6, 4, 64. 63 ಕಡಿಮೆ ಸಂಖ್ಯೆ, ಅದಕ್ಕೆ ವೃತ್ತ ಹಾಕಬೇಕು. 7, 4, 74. 5, 3, 53. 53 ಕಡಿಮೆ ಸಂಖ್ಯೆ, 53ಕ್ಕೆ ವೃತ್ತ ಹಾಕಬೇಕು. 6, 4, 64. 4, 3, 43. 43 ಕಡಿಮೆ ಸಂಖ್ಯೆ, ಅದಕ್ಕೆ ವೃತ್ತ ಹಾಕಬೇಕು. ಈಗ ಇದು ಹೆಚ್ಚು ಮತ್ತು ಕಡಿಮೆ ಸಂಖ್ಯೆಗಳ ಬಗ್ಗೆ ಚಟುವಟಿಕೆಗಳನ್ನು ಮಾಡೋಣ. ಕೊಟ್ಟಿರುವ ಎರಡು ಸಂಖ್ಯೆಗಳಲ್ಲಿ ಚಿಕ್ಕ ಸಂಖ್ಯೆಗಳನ್ನ ಬರೀಬೇಕು. ಉದಾಹರಣೆ ಕೊಟ್ಟಿದ್ದಾರೆ. 94, 99. ಇವೆರಡರಲ್ಲಿ ಚಿಕ್ಕ ಸಂಖ್ಯೆ ಯಾವುದು ಮಕ್ಕಳ? 94. ಅದನ್ನ ಅಲ್ಲಿ ಬರಿಬೇಕು. ಅದೇ ತರ 16, 18 ಕೊಟ್ಟಿದ್ದಾರೆ. ಅವೆರಡರಲ್ಲಿ ಚಿಕ್ಕ ಸಂಖ್ಯೆ 16. 71, 78 ಕೊಟ್ಟಿದ್ದಾರೆ. ಅವೆರಡರಲ್ಲಿ ಚಿಕ್ಕ ಸಂಖ್ಯೆ 71. 29, 25 ಕೊಟ್ಟಿದ್ದಾರೆ. 25. 56, 59 ಕೊಟ್ಟಿದ್ದಾರೆ. 56. 36, 38 ಕೊಟ್ಟಿದ್ದಾರೆ. 36. 46, 36 ಕೊಟ್ಟಿದ್ದಾರೆ. 36. ಈಗ ಚೌಕದಲ್ಲಿ ಎರಡು ಸಂಖ್ಯೆಗಳು ಕೊಟ್ಟಿದ್ದಾರೆ. ಚಿಕ್ಕ ಸಂಖ್ಯೆಗೆ ವೃತ್ತ ಹಾಕಬೇಕು. ಉದಾಹರಣೆ ಕೊಟ್ಟಿದ್ದಾರೆ. 49, 52ಕ್ಕೆ 49 ಚಿಕ್ಕ ಸಂಖ್ಯೆ, ಅದಕ್ಕೆ ವೃತ್ತ ಹಾಕಿದ್ದಾರೆ. ಅದೇ ತರ 64, 69ರಲ್ಲಿ 64ಕ್ಕೆ ವೃತ್ತ ಹಾಕಬೇಕು. 35, 36ರಲ್ಲಿ 35ಕ್ಕೆ ವೃತ್ತ ಹಾಕಬೇಕು. 19, 17ರಲ್ಲಿ 17ಕ್ಕೆ ವೃತ್ತ ಹಾಕಬೇಕು. 84, 82ರಲ್ಲಿ 82ಕ್ಕೆ ವೃತ್ತ ಹಾಕಬೇಕು. 76, 80ರಲ್ಲಿ 76ಕ್ಕೆ ವೃತ್ತ ಹಾಕಬೇಕು. 55, 44ರಲ್ಲಿ 44ಕ್ಕೆ ವೃತ್ತ ಹಾಕಬೇಕು. ಈಗ ದೊಡ್ಡ ಸಂಖ್ಯೆಯನ್ನ ಗುರುತಿಸಿ ಅದಕ್ಕೆ ವೃತ್ತ ಹಾಕಬೇಕು. ಉದಾಹರಣೆ 59, 63. 63 ದೊಡ್ಡ ಸಂಖ್ಯೆ ಅಲ್ವಾ? ಅದಕ್ಕೆ ವೃತ್ತ ಹಾಕಿದ್ದಾರೆ. ಅದೇ ತರ 44, 33ರಲ್ಲಿ ದೊಡ್ಡ ಸಂಖ್ಯೆ 44. ಅದಕ್ಕೆ ವೃತ್ತ ಹಾಕಬೇಕು. 15, 19ರಲ್ಲಿ 19ಕ್ಕೆ ವೃತ್ತ ಹಾಕಬೇಕು. 17, 19ರಲ್ಲಿ 19ಕ್ಕೆ ವೃತ್ತ ಹಾಕಬೇಕು. 36, 32ರಲ್ಲಿ 36ಕ್ಕೆ ವೃತ್ತ ಹಾಕಬೇಕು. 71, 69ರಲ್ಲಿ 71ಕ್ಕೆ ವೃತ್ತ ಹಾಕಬೇಕು. 40, 50ರಲ್ಲಿ 50ಕ್ಕೆ ವೃತ್ತ ಹಾಕಬೇಕು. ದೊಡ್ಡ ಸಂಖ್ಯೆಯನ್ನ ಚೌಕದಲ್ಲಿ ಬರೆಯಬೇಕು. 43, 54ರಲ್ಲಿ 54 ದೊಡ್ಡ ಸಂಖ್ಯೆ. ಸೊ ಅದನ್ನ 54 ಅಂತ ಬರೆದಿದ್ದಾರೆ ಉದಾಹರಣೆಯಲ್ಲಿ. ಸೊ ಅದೇ ತರ 31, 36ರಲ್ಲಿ ದೊಡ್ಡ ಸಂಖ್ಯೆ ಯಾವುದು ಮಕ್ಕಳ? 36. ಸೊ 36 ಅಂತ ಬರಿಬೇಕು. 98, 58ರಲ್ಲಿ 98 ಅಂತ ಬರಿಬೇಕು. 56, 93ರಲ್ಲಿ 93 ಅಂತ ಬರಿಬೇಕು. 69, 78ರಲ್ಲಿ 78 ಅಂತ ನಾವಿಲ್ಲಿ
ಬರಿಬೇಕು. ಮುಂದಕ್ಕೆ ಹೋಗೋಣ ಮಕ್ಕಳ. ಇದರಲ್ಲಿ ಗರಿಷ್ಠ ಸಂಖ್ಯೆ ಮತ್ತು ಕನಿಷ್ಠ ಸಂಖ್ಯೆ ಅಂದ್ರೆ ನಾವು ಚಿಕ್ಕ ಸಂಖ್ಯೆಯನ್ನ ಕನಿಷ್ಠ ಸಂಖ್ಯೆ ಅಂತ ಕರಿತೀವಿ, ದೊಡ್ಡ ಸಂಖ್ಯೆಯನ್ನ ಗರಿಷ್ಠ ಸಂಖ್ಯೆ ಅಂತ ಕರಿತೀವಿ. ಅಲ್ಲಿ ನಾವು ಕನಿಷ್ಠ ಸಂಖ್ಯೆ ಗರಿಷ್ಠ ಸಂಖ್ಯೆ ಹೇಗೆ ನಾವು ಚಿಕ್ಕ ದೊಡ್ಡ ವಿಷಯದಲ್ಲಿ ನಾವು ಹೇಗೆ ಮರದ ಉದಾಹರಣೆ ತಗೊಂಡ್ವೋ ಅದೇ ತರ ಇಲ್ಲಿ ಮರದಲ್ಲಿ ಎಷ್ಟು ಪಕ್ಷಿಗಳಿವೆ ಅನ್ನೋದನ್ನ ನೋಡ್ಕೊಂಡು ಕನಿಷ್ಠ ಸಂಖ್ಯೆ ಗರಿಷ್ಠ ಸಂಖ್ಯೆಯನ್ನ ತಿಳಿದುಕೊಳ್ಳೋಣ ಮಕ್ಕಳ. 1ನೇ ಮರದಲ್ಲಿ ಎಷ್ಟು ಪಕ್ಷಿಗಳಿವೆ ಮಕ್ಕಳ? 6. 2ನೇ ಮರದಲ್ಲಿ 10. 3ನೇ ಮರದಲ್ಲಿ 4 ಅಂತ ನಾವು ಹೇಳ್ಬೋದಲ್ವಾ ಮಕ್ಕಳ. ಈಗ ನಿಮಗೆ ಪ್ರಶ್ನೆ, ಯಾವ ಮರದ ಮೇಲೆ ಅತಿ ಕಡಿಮೆ ಪಕ್ಷಿಗಳಿವೆ? ಅತಿ ಕಡಿಮೆ ಪಕ್ಷಿಗಳನ್ನ ನಾವು ಕನಿಷ್ಠ ಸಂಖ್ಯೆ ಅಂತ ಕೂಡ ಹೇಳ್ತೀವಿ. ಯಾವ ಮರದಲ್ಲಿ ಕಡಿಮೆ ಪಕ್ಷಿಗಳಿವೆ ಮಕ್ಕಳ? 3ನೇ ಮರ. 3ನೇ ಮರದಲ್ಲಿ ಬರೀ 4 ಪಕ್ಷಿಗಳಿವೆ ಅಲ್ವಾ ಮಕ್ಕಳ. ಸೊ 4. 3ನೇ ಮರದಲ್ಲಿ 4 ಪಕ್ಷಿಗಳಿವೆ, ಅದು ಕಡಿಮೆ ಪಕ್ಷಿಗಳು. ಸೊ 3ನೇ ಮರದಲ್ಲಿ ಕನಿಷ್ಠ ಸಂಖ್ಯೆ ಅಂತ ನಾವು ಹೇಳಬಹುದು. ಅತಿ ಹೆಚ್ಚು ಸಂಖ್ಯೆಯ ಪಕ್ಷಿ ಯಾವ ಮರದಲ್ಲಿದೆ ಮತ್ತು ಎಷ್ಟಿವೆ? 2ನೇ ಮರದಲ್ಲಿ 10 ಪಕ್ಷಿಗಳಿವೆ, ಅದು ಗರಿಷ್ಠ ಸಂಖ್ಯೆ. ಹೆಚ್ಚು ಪಕ್ಷಿಗಳಿರುವಂತಹ ಮರ 2ನೇ ಮರ ಅಂತ ನಾವು ಹೇಳಬಹುದು. ಸೊ ಇದರಲ್ಲಿ ಹೆಚ್ಚು ಪಕ್ಷಿಗಳಿರುವಂತಹ ಮರ ಯಾವುದು? 2ನೇ ಮರ 10. ಸೊ 10 ಅನ್ನೋದು ಗರಿಷ್ಠ ಸಂಖ್ಯೆ, ದೊಡ್ಡ ಸಂಖ್ಯೆ. 3ನೇ ಮರದಲ್ಲಿ 4 ಪಕ್ಷಿಗಳಿವೆ. ಸೊ 4 ಅನ್ನೋದು ಕನಿಷ್ಠ ಸಂಖ್ಯೆ, ಚಿಕ್ಕ ಸಂಖ್ಯೆ ಅಂತ ನಾವಿಲ್ಲಿ ಗುರುತಿಸಬಹುದು. ಮಣಿಕಟ್ಟಿನ ಸಹಾಯದ ಮೂಲಕ ನಾವು ಇಲ್ಲಿ ಕನಿಷ್ಠ ಸಂಖ್ಯೆ ಮತ್ತು ಗರಿಷ್ಠ ಸಂಖ್ಯೆಯನ್ನ ಗುರುತಿಸೋಣ ಮಕ್ಕಳ. ಇಲ್ಲಿ ಚಟುವಟಿಕೆ ಕೊಟ್ಟಿದ್ದಾರೆ. ಏನು? ನಿಮ್ಮ ಪುಟ ಸಂಖ್ಯೆ ಪಠ್ಯಪುಸ್ತಕದಲ್ಲಿ ಪುಟ ಸಂಖ್ಯೆ 75ರಲ್ಲಿ ಕೊಟ್ಟಿದ್ದಾರೆ. ಏನು? ಮಣಿಕಟ್ಟಿನ ಸಹಾಯದ ಮೂಲಕ ಎಷ್ಟು ಮಣಿಗಳಿದೆ ಅಂತ ಎಣಿಸಿ ಸಂಖ್ಯೆಯನ್ನ ಬರೆದು ಗರಿಷ್ಠ ಸಂಖ್ಯೆಗೆ ನೀಲಿ ಬಣ್ಣ ಮತ್ತು ಕನಿಷ್ಠ ಸಂಖ್ಯೆ ಅಂದ್ರೆ ಕಡಿಮೆ ಸಂಖ್ಯೆಗೆ ಕೆಂಪು ಬಣ್ಣವನ್ನ ಹಾಕಬೇಕು. 3 ಸಂಖ್ಯೆ ಕೊಟ್ಟಿದ್ದಾರೆ. ಉದಾಹರಣೆ ನೋಡಿ ಮಕ್ಕಳ. 5 6 56, 7 4 74, 8 2 82. ಇದರಲ್ಲಿ ಕನಿಷ್ಠ ಸಂಖ್ಯೆ ಕಡಿಮೆ ಸಂಖ್ಯೆ ಯಾವುದು? 56. ಸೊ 56ಕ್ಕೆ ಕೆಂಪು ಬಣ್ಣ ಹಚ್ಚಿದ್ದಾರೆ. ಗರಿಷ್ಠ ಸಂಖ್ಯೆ ಯಾವುದು? 82. ಸೊ 82ಕ್ಕೆ ನೀಲಿ ಬಣ್ಣ ಹಚ್ಚಿದ್ದಾರೆ. ಇದೇ ರೀತಿ ನಾವು ಕೂಡ ಮಾಡಬೇಕು. ಬನ್ನಿ ಮಕ್ಕಳ. 3ನೇದು 4 1 41, 3 6 36, 4 5 45. ಇದರಲ್ಲಿ ಕನಿಷ್ಠ ಸಂಖ್ಯೆ 36, ಅದಕ್ಕೆ ಕೆಂಪು ಬಣ್ಣ ಹಾಕಬೇಕು. ಗರಿಷ್ಠ ಸಂಖ್ಯೆ 45, ಅದಕ್ಕೆ ನೀಲಿ ಬಣ್ಣ ಹಾಕಬೇಕು. ಅರ್ಥ ಆಗ್ತಿದೆ ಅಲ್ವಾ ಮಕ್ಕಳ? 2ನೇದು 7 3 73, 3 7 37, 5 2 52. ಇದರಲ್ಲಿ ಕನಿಷ್ಠ ಸಂಖ್ಯೆ 37, 37ಕ್ಕೆ ಕೆಂಪು ಬಣ್ಣ ಹಾಕಬೇಕು. ಗರಿಷ್ಠ ಸಂಖ್ಯೆ 73, 73ಕ್ಕೆ ನೀಲಿ ಬಣ್ಣ ಹಾಕಬೇಕು. 3ನೇದಕ್ಕೆ ಹೋಗೋಣ. 2 6 26, 5 2 52, 6 3 63. ಇದರಲ್ಲಿ ಕನಿಷ್ಠ ಸಂಖ್ಯೆ 26, ಅದಕ್ಕೆ ಕೆಂಪು ಬಣ್ಣ ಹಾಕಬೇಕು. ಗರಿಷ್ಠ ಸಂಖ್ಯೆ 63, ಅದಕ್ಕೆ ನೀಲಿ ಬಣ್ಣ ಹಾಕಬೇಕು. 4ನೇದು 5 3 53, 3 5 35, 4 5 45. ಇದರಲ್ಲಿ ಕನಿಷ್ಠ ಸಂಖ್ಯೆ 35, 35ಕ್ಕೆ ಕೆಂಪು ಬಣ್ಣ ಹಾಕಬೇಕು. ಗರಿಷ್ಠ ಸಂಖ್ಯೆ 53, 53ಕ್ಕೆ ನೀಲಿ ಬಣ್ಣ ಹಾಕಬೇಕು. ಕೊನೆಯದು 4 1 41, 4 6 46, 3 4 34. ಇದರಲ್ಲಿ ಕನಿಷ್ಠ ಸಂಖ್ಯೆ 34, ಕೆಂಪು ಬಣ್ಣ ಹಾಕಬೇಕು. ಗರಿಷ್ಠ ಸಂಖ್ಯೆ 46, ಅದಕ್ಕೆ ನೀಲಿ ಬಣ್ಣ ಹಾಕಬೇಕು. ಹೇಗೆ ನಾವು ಕನಿಷ್ಠ ಸಂಖ್ಯೆ ಮತ್ತು ಗರಿಷ್ಠ ಸಂಖ್ಯೆಯನ್ನ ಗುರುತು ಮಾಡೋದು? ಇದರಲ್ಲಿ ಗುರುತು ಮಾಡ್ಬೇಕಾದ್ರೆ ಮಕ್ಕಳ
10ನೇ ಸ್ಥಾನವನ್ನ ನೋಡಬೇಕು. 10ನೇ ಸ್ಥಾನದಲ್ಲಿ ಇವಾಗ ಒಂದು ಬಿಡಿ ಸ್ಥಾನ ಮಾತ್ರ ಇದ್ರೆ 10ನೇ ಸ್ಥಾನ ಬಿಡಿ ಸ್ಥಾನಕ್ಕಿಂತ ಹೆಚ್ಚು ಗರಿಷ್ಠ. ಸೊ ಅದನ್ನ ನಾವು ಈಸಿಯಾಗಿ ಗುರುತಿಸಬಹುದು. 10ನೇ ಸ್ಥಾನವು ಸಮಾನವಾಗಿದ್ದರೆ ಆಗ ಬಿಡಿ ಸ್ಥಾನವನ್ನ ನೋಡಿ ಬಿಡಿ ಸ್ಥಾನದಲ್ಲಿ ಯಾವುದು ಹೆಚ್ಚಿರುತ್ತೋ ಅದನ್ನ ಗರಿಷ್ಠ ಸಂಖ್ಯೆ, ಯಾವುದು ಕಡಿಮೆ ಇರುತ್ತೋ ಅದನ್ನ ಕನಿಷ್ಠ ಸಂಖ್ಯೆ ಅಂತ ನಾವು ಬರಿಬಹುದು. ಅರ್ಥ ಆಗ್ತಿದೆ ಅಲ್ವಾ ಮಕ್ಕಳ? ಇದರ ಕುರಿತಾಗಿ ಕೆಲವೊಂದು ಚಟುವಟಿಕೆಗಳನ್ನ ಮಾಡೋಣ ಬನ್ನಿ. ಕೊಟ್ಟಿರುವ ಚಿತ್ರದಲ್ಲಿ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಗರಿಷ್ಠ ಸಂಖ್ಯೆಗೆ ನಾವು ಸಹಿ ಮಾರ್ಕನ್ನ ಮಾಡಬೇಕು. ಉದಾಹರಣೆ 41, 39, 36. 41 ಗರಿಷ್ಠ ಸಂಖ್ಯೆ, ಹೆಚ್ಚಿನ ಸಂಖ್ಯೆ, ಅದಕ್ಕೆ 41ಕ್ಕೆ ಸಹಿ ಮಾರ್ಕ್ ಹಾಕಿದ್ದಾರೆ. ಅದೇ ತರ 59, 63, 60ರಲ್ಲಿ 63ಕ್ಕೆ ಸಹಿ ಹಾಕಬೇಕು. 32, 26, 26ರಲ್ಲಿ 32, ಸೊ 32ಕ್ಕೆ ಹಾಕಬೇಕು. ಮುಂದಿನದ್ದು 14, 16, 19, 19ಕ್ಕೆ ಸಹಿ ಹಾಕಬೇಕು. 98, 92, 92, ಸೊ 98ಕ್ಕೆ ಸಹಿ ಹಾಕಬೇಕು. 56, 54, 50, 56ಕ್ಕೆ ಸಹಿ ಹಾಕಬೇಕು. 75, 79, 81, 81 ಗರಿಷ್ಠ ಸಂಖ್ಯೆ, ಅದಕ್ಕೆ ಸಹಿ ಹಾಕಬೇಕು. ಈಗ ಅದೇ ತರ ಕನಿಷ್ಠ ಸಂಖ್ಯೆಯನ್ನ ವೃತ್ತ ಹಾಕಬೇಕು. ಸರಿನಾ ಮಕ್ಕಳ? ಕನಿಷ್ಠ ಸಂಖ್ಯೆ ಅಂದ್ರೆ ಕಮ್ಮಿ ಸಂಖ್ಯೆ. ಉದಾಹರಣೆ ಕೊಟ್ಟಿದ್ದಾರೆ 35, 46, 28. 28 ಕನಿಷ್ಠ ಸಂಖ್ಯೆ, ಕಡಿಮೆ ಸಂಖ್ಯೆ, ಅದಕ್ಕೆ ವೃತ್ತ ಹಾಕಿದ್ದಾರೆ. ಅದೇ ತರ 51, 39, 48ರಲ್ಲಿ 39ಕ್ಕೆ ವೃತ್ತ ಹಾಕಬೇಕು. 16, 19, 21ರಲ್ಲಿ 16ಕ್ಕೆ ವೃತ್ತ ಹಾಕಬೇಕು. 74, 71, 78ರಲ್ಲಿ 71ಕ್ಕೆ ವೃತ್ತ ಹಾಕಬೇಕು. 76, 88, 76, 86, 56ರಲ್ಲಿ 56ಕ್ಕೆ ವೃತ್ತ ಹಾಕಬೇಕು. 91, 94, 99ರಲ್ಲಿ 91ಕ್ಕೆ ವೃತ್ತ ಹಾಕಬೇಕು. 45, 49, 41ರಲ್ಲಿ 41 ಕನಿಷ್ಠ ಸಂಖ್ಯೆ, ಅದಕ್ಕೆ ವೃತ್ತ ಹಾಕಬೇಕು. ಹಾಗಾದ್ರೆ ನಾವು ಇಲ್ಲಿ ಕಲಿತಿದ್ದೇನು ಇವತ್ತು? ಹಿಂದಿನ, ಮುಂದಿನ ಮತ್ತು ಮಧ್ಯದ ಸಂಖ್ಯೆಯನ್ನ ಕಲಿತ್ಕೊಂಡ್ವಿ. ಕನಿಷ್ಠ ಸಂಖ್ಯೆ ಅಂದ್ರೆ ಕಡಿಮೆ ಸಂಖ್ಯೆ, ಗರಿಷ್ಠ ಸಂಖ್ಯೆ ಅಂದರೆ ಜಾಸ್ತಿ ಹೆಚ್ಚಿನ ಸಂಖ್ಯೆಯನ್ನ ತಿಳಿದುಕೊಂಡ್ವಿ. ಎಲ್ಲಾ ಸಂಖ್ಯೆಯನ್ನ ನಿಮ್ಮ ಪಠ್ಯಪುಸ್ತಕದಲ್ಲಿರುವಂತಹ ಎಲ್ಲಾ ಚಟುವಟಿಕೆಗಳನ್ನ ಭರ್ತಿ ಮಾಡಿ ನಿಮ್ಮ ಸಂಖ್ಯೆಯ ಜ್ಞಾನವನ್ನ ವೃದ್ಧಿಸ್ಕೊಳ್ಳಿ ಅಂತ ಹೇಳ್ತಾ ಈ ಪಾಠನ ಮುಗಿಸ್ತೀನಿ ಮಕ್ಕಳ. ನಮಸ್ಕಾರ.